ನಾನು ಅಲ್ಲಿ ಶೂಟಿಂಗ್ ನೋಡ್ಕೊತ ಕೂತಿರ್ಬೇಕಾದ್ರೆ ಅಪ್ಪು ಅವ್ರು ಬಂದರು. ನಾನು ನೋಡಿದ ತಕ್ಷಣ ಬಂದರು. ಆಯ್ತಾ ಅಪ್ಪಾಜಿ ಅವ್ರು ನೋಡಿದ್ರಾ ಅಂತಂದು. ಆಯಿತು ಅಣ್ಣ, ಅದು ತುಂಬ ಥ್ಯಾಂಕ್ಸ್ ಪಾಪೂರೇ. ನಿಮ್ಗೆ ದೇಶಪಾಂಡೆ ಅವ್ರ ಪರಿಚಯನಾ ಅಂತಂದರು. ದೇಶಪಾಂಡೆ ಅವರು ಸೆಂಚುರಿ ಬಿಲ್ಡಿಂಗ್ ಇಂಡಸ್ಟ್ರಿಯಲ್ಲಿ ಕೆಲಸ ಮಾಡ್ತಿದ್ರು. ಪುನೀತ್ ಅವರು ಅವರ ಒಂದು ಆಫೀಸಿನಿಂದ ಏನೋ ಜಾಗನೋ ಏನೋ ಖರೀದಿ ಮಾಡಿದರು ವಜ್ರೇಶ್ವರ. ಹೀಗಾಗಿ ಆ ದೇಶಪಾಂಡೆ ಅವರು ಅಂದರೆ ನಮ್ಮ ತಂಗಿ ಭಾವ, ನನ್ನ ಸ್ವಂತ ತಂಗಿ ಭಾವ. ಅವ್ರಿಗೆ ಪುನೀತ್ ಅವ್ರಿಗೆ ಚೆನ್ನಾಗಿ ಸಂಪರ್ಕ ಇತ್ತು. ನಾನು ಅವ್ರು ದೇಶಪಾಂಡೆ ಅವ್ರಿಗೆ ಫೋನ್ ಮಾಡಿದೆ, ನಾನು ಇಲ್ಲಿ ಸ್ಟುಡಿಯೋದಲ್ಲಿ ಬಿಡ್ತಾ ಇಲ್ಲ ಅಂತ ಹೇಳಿ. ಅವರು ಪುನೀತ್ ಅವ್ರಿಗೆ ಫೋನ್ ಮಾಡಿದರು. ಹೀಗಾಗಿ ನಾನು ಒಳಗಡೆ ಹೋಗಿದ್ದೆ. ಪುನೀತ್ ಅವ್ರು ಬಂದು ದೇಶಪಾಂಡೆ ಅವ್ರು ನಿಮ್ಗೆ ಪರಿಚಯನಾ ಅಂದರು. ಇಲ್ಲ ಅಣ್ಣ, ಮತ್ತು ಅವ್ರು ನಮಗೆ ಭಾವ, ನಮ್ಮ ತಂಗಿ ಭಾವ ಅವರು. ಇಲ್ಲ ಅವ್ರು ಫೋನ್ ಮಾಡಿದ್ರು ನನಗೆ ಅಂತಂದರು. ಆ ಸಂತೃಪ್ತಿಯಿಂದ ಶೂಟಿಂಗ್ ನೋಡಿದೆ. ಆಮೇಲೆ ಚೆನ್ನಣ್ಣ ಬಂದರು. ನಿಮ್ಗೆ ಹೇಳ್ತೀನಿ, ನನಗೊಂದು ಸ್ವಲ್ಪ ನಾನು ಹೊರಗೆ ಹಾಕ್ಲಿಕ್ಕೆ ಪ್ರಯತ್ನ ಪಟ್ಟರು. ಅವರು ಶೂಟಿಂಗ್ ನೋಡ್ಕೊತ ಕೂತಾಗ ನಾನು ಹೊರಗೆ ಕಳಿಸ್ಬೇಕಂತೇಳಿ ಹಿಂಗೆ ಬಂದು ಯಾರೋ ಒಬ್ರು ಹೆಗಲ ಮೇಲೆ ಕೈ ಹಾಕಿ ಅವ್ರು ಯಾರು ಅಂತೇಳಿ ನನ್ನ ಹತ್ರ ದೃಷ್ಟಿ ಮಾಡಿ ಕೇಳಿದರು. ಯಾರೋ ಒಬ್ರು ಹೇಳಿದರು ಆಫೀಸಿನಿಂದ ಬಂದಿದ್ದಾರೆ ಅಂಥೇಳಿ. ಸುಮ್ಮನೆ ಕೂತರು. ಆಫೀಸಿನಿಂದ ಬಂದಿದ್ದಾರೆ ಅಂತೇಳಿ ಚೆನ್ನಾಗಿ ಸುಮ್ಮನೆ ಕೂತರು. ಆಮೇಲೆ ನಾನು ಸುಮ್ಮನೆ ಶೂಟಿಂಗ್ ನೋಡ್ಕೊತ ಕೂತೀನಿ. ಇಷ್ಟಾದ ನಂತರ ಯಾರೋ ಒಬ್ರು ಬಂದರು. ಸರ್, ನೀವು ಹಾಗೆ ಹೋಗಬಾರ್ದು, ಮತ್ತು ಅಪ್ಪಾಜಿ ಅವ್ರು ಹೇಳಿದ್ದಾರೆ ಊಟ ಮಾಡ್ಕೊಂಡು ಹೋಗಿ. ನೋಡಿ ರಾಘವ್ ಅವರೇ, ಇದ್ರ ಮೇಲೆ ನೀವು ವಿಚಾರ ಮಾಡಿ ಗೆಸ್ ಮಾಡಿ. ಅವರು ಅಷ್ಟೊಂದು ಶೂಟಿಂಗದಲ್ಲಿ ಬ್ಯುಸಿ ಇದ್ದಾರೆ, ನಾನು ಯಾರು ಅವ್ರು ಯಾರು, ಅವ್ರಿಗೆ ಊಟಕ್ಕೆ ಹಾಕಿ ಕಳಿಸಿ ಅಂಥೇಳಿ ಒಬ್ಬ ಸಹಾಯಕರ ಕೈಲಿಂದ ಹೇಳಿ ಕಳಿಸಿ ಅವ್ರು ಬಂದು ನನ್ನ ಸಮಕ್ಷ ನೀವು ಊಟ ಮಾಡ್ಕೊಂಡು ಹೋಗಿ ಹಾಗೆ ಮಾಡಬೇಡಿ. ಆಮೇಲೆ ಊಟಕ್ಕೆ ಬ್ರೇಕ್ ಆದಾಗ ಒಬ್ಬರು ಬಂದರು. ನಾನು ಕರ್ಕೊಂಡು ಹೋಗಿ ಅಲ್ಲಿ ಹಿಂದ್ಗಡೆ ಒಂದು ಹಾಲಿತ್ತು. ನವಯುಗ ಹೋಟೆಲ್ದಿಂದ ಬಂದಂಥ ಊಟ, ಫಸ್ಟ್ ಕ್ಲಾಸ್ ಹಪ್ಪಳ, ರಸಮ್ಮು ಎಲ್ಲ ಊಟ ಮಾಡಿಸಿ ಬಾಳೆಹಣ್ಣು ತಿನ್ನಿಸಿ ನಾನು ಕಳಿಸ್ಕೊಟ್ಟಿದ್ದೆ. ಇದು ನಂದು ಅಣ್ಣ ಅವ್ರದ್ದು ಕೊನೆಯ ಭೇಟಿ. ನೀವು ಹೇಳ್ತಾ ಇದ್ರೆ ನಮಗೆ ಒಂಥರ ಇದಾಗುತ್ತೆ. ಬರೀ ಶೂಟಿಂಗ್ ನೋಡೋ ಹೋದ ವ್ಯಕ್ತಿಗೆ ಉಪಚಾರ ಮಾಡಿ ಕಳಿಸುವಂಥದ್ದು ಇಡೀ ಪ್ರಪಂಚದಲ್ಲಿ ಯಾರೂ ಇಲ್ಲ ಅನ್ಸುತ್ತೆ. ಸರ್, ಅಣ್ಣವ್ರ ಜೊತೆ ನಾನು ಒಂದು ಫೋಟೋ ತೆಗೆಸ್ಕೊಳ್ಳೋ ಒಂದು ಗಮನಿಸಿದ್ದೇನೆಂದರೆ, ಅವಾಗ ಈ ಥರ ಫೋಟೋಗಳು ಟೆಕ್ನಾಲಜಿ ಇರಲಿಲ್ಲ. ರೀಲ್ ಬರ್ತಿದ್ದು, ಅವಾಗ ಫ್ಲ್ಯಾಶ್ ಆಗ್ತಿತ್ತು. ಅಣ್ಣವ್ರ ಶೂಟಿಂಗ್ ಇದ್ದಲ್ಲಿ ಜನ ಕ್ಯೂ ನಿಂದಿರ್ತಿದ್ರು. 100-150 ಜನ ಕ್ಯೂ ನಿಂದಿರ್ತಿದ್ರು. ಕಬ್ಬನ್ಪೇಟೆಯಿಂದ ವೆಂಕಟೇಶ್ ಅಂತ ಒಬ್ಬರು ಫೋಟೋ ತೆಗಿತಿದ್ರು. ಆವಾಗ ಅಣ್ಣವರು ಮೊದಲನೇ ವ್ಯಕ್ತಿ ಜೋಡಿ ಫೋಟೋ ತೆಗೆಸ್ಕೊಳ್ಳೋ ಮುಂದೆ ಯಾವ ರೀತಿ ಅವ್ರ ನಗುಮುಖ ಇರ್ತಿತ್ತು, ಎಷ್ಟು ಸಂತೋಷದಿಂದ ಫೋಟೋ ತೆಗೆಸೋತಿದ್ರು. 100 ಜನ ಫೋಟೋ ತೆಗೆಸ್ಕೊಂಡ್ರು ಅದೇ ನಗುಮುಖ, ಅದೇ ಮುಖದಲ್ಲಿ ಕಳೆ. ಯಾರ ಜೊತೆನೂ ಬೇಸರ ಮಾಡ್ಕೋತಿರ್ಲಿಲ್ಲ, ಸಿಟ್ಟಿಗೆ ಬರ್ತಿರ್ಲಿಲ್ಲ. ಅಣ್ಣ ಅವರು ಸಿಟ್ಟಿಗೆ ಬಂದದ್ದು ನಾನು ಇವತ್ತು 12 ಸಲ 13 ಸಲ ಅವ್ರನ್ನ ಭೇಟಿಯಾಗೀನಿ. ವೈಯಕ್ತಿಕವಾಗಿ ಅವ್ರ ಜೊತೆ ಬೇಕಾದಷ್ಟು ಮಾತಾಡಿದ್ದೀನಿ. ಅಣ್ಣ ಅವ್ರು ಸಿಟ್ಟಿಗೆ ಬಂದದ್ದು ನಾನಂತೂ ನೋಡಿಲ್ಲ. ಅಷ್ಟೊಂದು ಅಭಿಮಾನಿಗಳಿಂದ ಪ್ರೀತಿಯಿಂದ ನೋಡ್ತಿದ್ರು. ಆಮೇಲೆ ಒಂದೋ ಫೋಟೋ ತೆಗಿಸ್ಕೋಬೇಡಪ್ಪ, ಇನ್ನೊಂದು ತೆಗಿಸ್ಕೋ, ಯಾಕಂದರೆ ನೀವು ಎಲ್ಲೆಲ್ಲೋ ದೂರಿಂದ ಬಂದಿರ್ತೀರಿ, ಆ ಫೋಟೋ ವೇಸ್ಟ್ ಆತಂದರೆ, ಸರಿ ಬರಲಿಲ್ಲ ಅಂದರೆ ನೀವು ಮನಸ್ಸಿಗೆ ಬೇಜಾರು ಮಾಡ್ಕೋಬಾರ್ದು ಅಂಥೇಳಿ 2 ಫೋಟೋ ತೆಗಿಸ್ಕೋತಿದ್ರು. ಇದರಿಂದ ಅಭಿಮಾನಿಗಳಿಗೂ ಖುಷಿ ಆಗಬೇಕು, ವೆಂಕಟೇಶನ ಹೊಟ್ಟೆನೂ ತುಂಬಬೇಕು. ಈ ಥರ ಅವ್ರದ್ದು ಒಂದು ತಲೆಯಲ್ಲಿ ವಿಚಾರ ಇತ್ತು ಅಣ್ಣ ಅವ್ರದ್ದು. ಆಮೇಲೆ ಕಣ್ಣಿಗೆ ತುಂಬ ತ್ರಾಸಾಗ್ತಿತ್ತು. ಕಣ್ಣಿಗೆ ತುಂಬ ತ್ರಾಸಾಗ್ತಿತ್ತು ಅವ್ರಿಗೆ, ಫ್ಲ್ಯಾಶ್ ಆಗಿ. ಆದರೂ ಅವ್ರು ಅದನ್ನು ಯಾರ ಮುಂದೂ ಹೇಳ್ಕೊತಿರ್ಲಿಲ್ಲ. ಆಮೇಲೆ ಅವ್ರದ್ದೇ ಸ್ವಂತ ಪ್ರೊಡಕ್ಷನ್ ಇರೋದ್ರಿಂದ ಈ ಸಾಕಷ್ಟು ಅಭಿಮಾನಿಗಳು ಫೋಟೋ ತೆಗೆಸೋಳಿಗೆ ಬಂದಾಗ ಅದು ಅವ್ರ ಸಂಸ್ಥೆಗೆ ಒಂದು ಸ್ವಲ್ಪ ತೊಂದರೆನೂ ಆಗ್ತಿತ್ತು. ಶೂಟಿಂಗ್ ಹಿಂದೆ ಉಳಿತಿತ್ತು. ಎಲ್ಲ ಅಭಿಮಾನಿಗಳು ಫೋಟೋ ತೆಗೆಸೋತು, ಅಣ್ಣ ಅವ್ರ ಜೊತೆ ಮಾತಾಡಬೇಕು, ಎಲ್ಲ ಜೋಡಿ ಫೋಟೋ ತೆಗೆಸೋಬೇಕು. ಸ್ವಂತ ಪ್ರೊಡಕ್ಷನ್ಸು, ಪಾರ್ವತಮ್ಮ ಅವ್ರ ಸ್ವಂತ ಪ್ರೊಡಕ್ಷನ್ನು. ಆ ಚಿತ್ರಕ್ಕೆ ತೊಂದರೆ ಆಗ್ತಿತ್ತು. ಅದು ಯಾವುದನ್ನು ಗಮನಿಸಲಾರ್ದೆ ಅಭಿಮಾನಿಗಳು ಸಂತೋಷದಿಂದ ಇರಬೇಕು, ಖುಷಿಯಿಂದ ಇರಬೇಕು ಅಂಥೇಳಿ ಅಣ್ಣ ಅವರು ಕಣ್ಣಿಗೆ ಎಫೆಕ್ಟ್ ಆದರೂ ಅವರು ಯಾವತ್ತೂ ತೊಂದರೆ ಮಾಡಲಿಲ್ಲ ಅಭಿಮಾನಿಗಳ ಜೊತೆ. ಅಂಥ ಒಬ್ಬ ದೊಡ್ಡ ವ್ಯಕ್ತಿ ಅಣ್ಣ ಅವರು. ಸರ್, ಈಗ 2000 ಇಸ್ವಿ ನೀವು ಅಣ್ಣವ್ರ ಶಬ್ದವದಿದ್ದು ಶೂಟಿಂಗ್ ಎಲ್ಲ ಮುಗಿಸಿದ್ರಿ. 1999 ಸೆಪ್ಟೆಂಬರ್ 2000 ಇಸ್ವಿಯಲ್ಲಿ ಫಿಲಂ ರಿಲೀಸ್ ಆಯಿತು. ಹೌದು. ಫಿಲಂ ರಿಲೀಸ್ ಆದ ನಂತರ 2000 ಇಸ್ವಿಯಲ್ಲಿ ಜುಲೈ 31ನೇ ತಾರೀಕು ಭೀಮನ ಅಮಾವಾಸ್ಯೆ, 30ನೇ ತಾರೀಕು ಅಣ್ಣವರು ಅಪಹರಣ ಆಯಿತು. ಹೌದು. ಇಲ್ಲಿ ಬಿಡಿ ಕರ್ನಾಟಕ ಫುಲ್ಲು ಅವತ್ತು ಗಲಾಟೆಗಳು. ನಾವು ಬೆಂಗಳೂರಲ್ಲಿ ನಾವೇ ಕಣ್ಣಾರ ನೋಡಿದೀವಿ, ನಾವು ಮಾಡಿದೀವಿ ಗಲಾಟೆನ. ಬೆಂಗಳೂರಲ್ಲಿ ಟೈರ್ಗೆಲ್ಲ ಬೆಂಕಿ ಹಚ್ಚಿ ನಾವು ಮಾಡಿದೀವಿ. ಇಲ್ಲಿ ದೊಡ್ಡ ಗಲಾಟೆ ಆಗಿತ್ತು. ಬೆಂಗಳೂರು, ಮೈಸೂರು, ಮಂಡ್ಯ ಎಲ್ಲ ಸ್ವಲ್ಪ ಜಾಸ್ತಿ ಆಗಿತ್ತು. ಆ ಕಡೆ ಬೆಳಗಾವಿಯಲ್ಲಿ ನಿಮ್ ಕಡೆ ಹೇಗಾಗಿತ್ತು ಸರ್ ಒಂದು? ಮತ್ತೆ ಅವಾಗ ನೀವ್ ಯಾವ ತರ ಆಗಿದ್ರಿ? ಅಂದ್ರೆ ನಿಮ್ಗೆ ಏನಾಗಿತ್ತು ದಿಗ್ಭ್ರಮೆ? ಏನಪ್ಪ ಅಣ್ಣವರು ಕಿಡ್ನಾಪ್ ಆದ್ರು ಅನ್ನೋದು ಏನು, ಯಾವ ತರ ಇತ್ತು ಆ ಸನ್ನಿವೇಶಗಳಲ್ಲಿ ನೀವು ನೆನಪು ಮಾಡ್ಕೊಳ್ಳೋದಾರೆ? ನಾನು ಒಂದು ಹೈಸ್ಕೂಲ್ದಲ್ಲಿ ಕೆಲಸ ಮಾಡ್ತಾಯಿದ್ದೀನಿ. ನಾನು ಕೆಲಸ ಮಾಡಬೇಕಾದ್ರೆ ನಮ್ಮ ಒಬ್ಬರ ಸಹೋದ್ಯೋಗಿಗಳು
ಅವ್ರಿಗೆ ಯಾರು ಹೇಳಿದ್ರು ಗೊತ್ತಿಲ್ಲ. ನಾವು ಸ್ಕೂಲ್ದಲ್ಲಿ ಟಿ ವಿಗೆ ಇರೋಂಗಿಲ್ಲ, ನ್ಯೂಸ್ ಇರೋಂಗಿಲ್ಲ. ನನಗೆ ಅವ್ರು ಬಂದು ಹೇಳಿಬಿಟ್ರು, ಇಲ್ಲ ಅಣ್ಣ ಅವ್ರದ್ದು ಕಿಡ್ನ್ಯಾಪ್ ಆಗಿದೆ, ವೀರಪ್ಪನ ಅಪಹರಣ ಮಾಡಿದೆ ಅಂತ. ನನಗೊಂಥರ ಶಾಕ್ ಆಗಿಬಿಡ್ತು. ಯಾಕಂದರೆ ಶಬ್ದವೇದಿ ಚಿತ್ರೀಕರಣ ನಡೆದಾಗಲೇ ನಾನು ಒಂದು ಪೇಪರ್ನಲ್ಲಿ ಓದಿದ್ದೆ. ಶಬ್ದವೇದಿ ಚಿತ್ರೀಕರಣ ಸ್ಟಾರ್ಟ್ ಇದ್ದಾಗ ನಾನು ಯಾವುದೋ ಒಂದು ಪೇಪರ್ದಲ್ಲಿ ಓದಿದ್ದೆ, ವೀರಪ್ಪನು ಅಣ್ಣವ್ರ ಕುಟುಂಬದ ಒಬ್ಬರ ಸದಸ್ಯರನ್ನ ಕಿಡ್ನ್ಯಾಪ್ ಮಾಡೋ ಪ್ಲ್ಯಾನ್ನಾಗಿದ್ದಾನ ಅಂಥೇಳಿ. ಅದಕ್ಕೆ ಶಬ್ದವೇದಿ ಚಿತ್ರೀಕರಣಕ್ಕೆ ಅಷ್ಟೊಂದು ಟೈಟ್ ಸೆಕ್ಯೂರಿಟಿ ಇಟ್ಟಿದ್ರು. ಕಂಠೀರವದಲ್ಲಿ ಶೂಟಿಂಗ್ ನಡೀತಾ ಇದ್ದರೂ ಅಣ್ಣ ಅವ್ರು ಇಲ್ಲ ಅಂತ ನನ್ನ ಮುಂದೆ ಹೇಳಿದರು. ಅಷ್ಟೊಂದು ಸೆಕ್ಯೂರಿಟಿ ಇಟ್ಟಿದ್ರು. ನನಗದಕ್ಕೆ ಹೌದಪ್ಪ ಇದು ನಿಜ ಅನಿಸ್ಬಿಡ್ತು. ನನಗೆ ಒಂಥರ ದಿಗ್ಭ್ರಮೆ ಆಗಿಬಿಡ್ತು. ಸರಿನೋ ಸುಳ್ಳೋ ಗೊತ್ತಾಗಲಿಲ್ಲ. ನಾನು ಊಟಕ್ಕೆ ಮನೆಗೆ ಬಂದಾಗ ಟಿ ವಿ ಆನ್ ಮಾಡಿದೆ, ಅವಾಗ ಗೊತ್ತಾಯಿತು. ಎಲ್ಲ ಬೆಂಗಳೂರಿನಲ್ಲಿ ಫುಲ್ಲು ಹತ್ತಿ ಉರಿತಾ ಇದೆ ಬೆಂಗಳೂರು, ಅಣ್ಣವ್ರು ಕಿಡ್ನ್ಯಾಪ್ ಆಗೋದು ಗೊತ್ತಾಯಿತು. ನನಗೊಂಥರ ಏನು ಮಾಡಬೇಕು ಗೊತ್ತಾಗ್ತಾಯಿಲ್ಲ. ಕೆಲಸಕ್ಕೆ ಹೋಗ್ಲಿಕ್ಕೆ ಮನಸ್ಸು ಬರ್ತಾಯಿಲ್ಲ, ಕೆಲಸ ಮಾಡಲಿಕ್ಕೆ ಬೇಜಾರು. ಏನು ನನ್ನ ಕೈಲಿಂದ ಏನು ಸಾಧ್ಯ ಆಗುತ್ತೆ? ಬೆಂಗಳೂರಿಗೆ ಬಂದರೂ ನಾನು ಏನು ಮಾಡ್ಬೋದು? ಯಾರೂ ಏನೂ ಮಾಡೋ ಪರಿಸ್ಥಿತಿಯಲ್ಲಿಲ್ಲ, ಅಸಹಾಯಕರಾಗಿದ್ವಿ ಎಲ್ಲರೂ. ಎಸ್ ಎಂ ಕೃಷ್ಣ ಅವ್ರ ಸರ್ಕಾರ ಇತ್ತು, ಎಲ್ಲರೂ ಅಸಹಾಯಕರು, ಎಲ್ಲ ಕಲಾವಿದರು ಅಸಹಾಯಕರು, ಎಲ್ಲ ಅಭಿಮಾನಿಗಳು ಅಸಹಾಯಕರು. ಯಾಕೆಂದರೆ ಅದೊಂದು ಅಣ್ಣವ್ರದ್ದು ಜೀವನದೊಳಗೆ ಅದೊಂದು ಕೆಟ್ಟ ಅನುಭವ. ಯಾರೂ ಏನೂ ಮಾಡೋ ಪರಿಸ್ಥಿತಿ ಒಳಗಿರಲಿಲ್ಲ. ನಾನು ಮೊದಲನೇದಾಗಿ ಒಂದು ತೀರ್ಮಾನ ಮಾಡಿಬಿಟ್ಟೆ, ಅಣ್ಣ ಅವರು ಬಿಡುಗಡೆ ಆಗಿ ಬರುವ ತನಕ ನಾನು ಇವತ್ತಿನಿಂದ ಸಿಹಿ ಮುಟ್ಟೋದಿಲ್ಲ, ನಾನು ಸಿಹಿ ತಿನ್ನೋದಿಲ್ಲ. ನನ್ನ ಮನಸ್ಸೇ ಕಹಿ ಆಗಿಬಿಟ್ಟಿದೆ ಅಣ್ಣವ್ರಿಗಿಂದ ಕಿಡ್ನ್ಯಾಪ್ ಆದ, ನಾನು ಸಿಹಿ ಮುಟ್ಟೋದಿಲ್ಲ. ಅಂಥದ್ರಲ್ಲಿ ನನ್ನ ಹೆಂಡ್ತಿದ್ದು ಶ್ರೀಮಂತ, ನನ್ನ ಮೊದಲನೇ ಮಗಳು ಕಾವ್ಯ ಅಂತಿದ್ದಾಳಲ್ಲ, ಅವಳನ್ನ ಹೊಟ್ಟೆಯಲ್ಲಿದ್ಲು. ಎಲ್ಲರೂ ಕಾರ್ಯಕ್ರಮ ಮಾಡಿದ್ದಾರೆ, ಎಲ್ಲರೂ ಮನೆಯಲ್ಲಿ ಕಾರ್ಯಕ್ರಮ ಮಾಡಿದ್ದಾರೆ, ದೊಡ್ಡ ಕಾರ್ಯಕ್ರಮ ಮಾಡಿದ್ದಾರೆ, ಸ್ವೀಟ್ ತಿನ್ನಲೇಬೇಕು. ನಾನು ಹೇಳಿದೆ ನನ್ನ ಮನಸ್ಸು ಕೈ ಆಗಿದೆ, ನೀವೆಲ್ಲರೂ ತಿನ್ನಿ, ನಾನು ಮಾತ್ರ ಸಿಹಿ ತಿನ್ನೋದಿಲ್ಲ. ನಿಮ್ಮ ಸ್ವಂತ ಶ್ರೀಮಂತನ ಕಾರ್ಯಕ್ರಮ ಮನೆ ಕಾರ್ಯಕ್ರಮ ಆದರೂ ನಾನು ಸಿಹಿ ತಿನ್ನೋ ಆಗಿಲ್ಲ. ನನಗೆ ನಾನು ಸಿಹಿ ತಿನ್ನೋ ಅಣ್ಣವ್ರು ಬಿಡುಗಡೆ ಆಗಿ ಬಂದ ದಿವಸ 3-4 ಥರದ ಸಿಹಿ ತರಿಸಿ ತಿಂತೀನಿ. ಖರೆ ಈಗ ನಾನು ಸಿಹಿ ತಿನ್ನೋದಿಲ್ಲ, ನಾನು ಸಿಹಿ ಬಿಟ್ಟಿದ್ದೆ. ಆಮೇಲೆ ನೀವು ಹೇಳಿದ ಈ ಥರ ಗಲಾಟೆಗಳು ನಮ್ಮ ಸೈಡ್ ಆಗಲಿಲ್ಲ. ಉತ್ತರ ಕರ್ನಾಟಕ ಕೆಲವು ಕಡೆ ಆಯ್ತು, ಹುಬ್ಬಳ್ಳಿ, ಧಾರವಾಡ, ಬೆಳಗಾವಿ, ದೊಡ್ಡ ದೊಡ್ಡ ಜಿಲ್ಲಾ ಸ್ಥಳಗಳಲ್ಲಿ ಆಗಿದೆ. ಆದರೆ ಎಲ್ಲ ಊರುಗಳಲ್ಲಿಯೂ ಆಗಲ್ಲ. ಯಾಕಂದರೆ ಕೆಲವೊಂದು ಹಳ್ಳಿ ಊರಲ್ಲಿ ಕೆಲವು ಜನ ಅಭಿಮಾನಿಗಳಿರ್ತಾರೆ, ಅಲ್ಲಿ ಪೊಲೀಸರಿಗೆ ಹೆದರ್ತಿರ್ತಾರೆ ಮಾಡ್ಲಿಕ್ಕೆ. ಇಲ್ಲಿ ಬೆಂಗಳೂರಿನಲ್ಲಿ ಮಾಡೋ ಹಾಗೆ ಉಳಿದ ಕಡೆ ಎಲ್ಲಿ ಆಗಿಲ್ಲ. ಊರಲ್ಲಿ ಬಂದ್ ಆಗಿತ್ತು ಅವತ್ತು, ಏನಾದ್ರು ಜನ ಬೇಜಾರಾಗಿ ಬಂದ್ ಮಾಡಿ ಅಣ್ಣವ್ರ ಭಾವಚಿತ್ರ ಇಟ್ಟು ಎಲ್ಲ ಕಡೆ ಸ್ವಯಂ ಪ್ರೇರಿತವಾಗಿ ಎಲ್ಲ ಅಂಗಡಿ ಮುಗ್ಗಟ್ಟುಗಳನ್ನು ಬಂದ್ ಮಾಡಿದ್ರು. ಅವ್ರ ಮನಸ್ಸಿಗೆ ಬೇಸರ ಅನಿಸಿ ಬಂದ್ ಮಾಡಿದ್ರು. ಆದರೆ ಯಾರೂ ಹಿಂಗೆ ಕಲ್ಲು ತೂರಿ ಮಾಡಿ, ಅಂಗಡಿ ಬೆಂಕಿ ಹಚ್ಚಿ, ದೊಂಬಿ ಮಾಡಿ ಇದನ್ನ ಯಾವುದು ಮಾಡಿಲ್ಲ. ಸರ್, ನೀವು ಸುವರ್ಣ ನ್ಯೂಸಲ್ಲಿ ಬಂದಿದ್ರಿ. ಸುವರ್ಣ ನ್ಯೂಸ್ ಒಂದು ಕಾರ್ಯಕ್ರಮದಲ್ಲಿ ನೀವು ಬಂದಿದ್ರಿ. ಆ ಕಾರ್ಯಕ್ರಮದ ಬಗ್ಗೆ ಹೇಳಿ ಸರ್. ಅದು ಸುವರ್ಣ ವಾಹಿನಿಯವರು ಅಣ್ಣ ಅವರ ಅಭಿಮಾನಿ ದೇವರು ಅಂತೇಳಿ ಒಂದು ಕಾರ್ಯಕ್ರಮ ಹೆಸರಿಟ್ಟು ಕರ್ನಾಟಕದಲ್ಲಿ 16 ಊರುಗಳನ್ನು ಆಯ್ಕೆ ಮಾಡಿದರು. 16 ಊರು, ಬೆಂಗಳೂರು, ಚಿತ್ರದುರ್ಗ, ಶಿವಮೊಗ್ಗ, ಹುಬ್ಬಳ್ಳಿ, ಧಾರವಾಡ, ಅವರು ಕೆಲವೊಂದು ಊರುಗಳನ್ನ ಆರಿಸಿದ್ರು. ನಾನು ತಿಳ್ಕೊಂಡಿದ್ದೆ ಗೋಕಾಕೇನು ಆರಿಸ್ಲಿಕ್ಕಿಲ್ಲ, ಬೆಳಗಾಂದು ಆರಿಸ್ಕೋಬೋದು, ನಾನು ಅಲ್ಲೇ ಹೋಗಿ ಭಾಗವಹಿಸಬೇಕು ಅಂತ ನಾನು ಪ್ಲ್ಯಾನ್ ಮಾಡಿದ್ದೆ. ಸರಿ, ಸುಮಾರು ಸಾಯಂಕಾಲ ಇನ್ನು 6 ಗಂಟೆ ವಾಕಿಂಗ್ ಹೋಗ್ಬೇಕು ಅಂತ ಕೂತಿದ್ದೆ. ಟಿ ವಿಯಲ್ಲಿ ಬರ್ತಾಯಿತ್ತು,